ಮಾಡೆಲ್ ನೋಡಿದ್ರಿ ಹೌದಲ್ಲ? ಇದು ದೊಡ್ಡ ಸಂಖ್ಯೆ, ಬರೀ ಒಂದರದಲ್ಲ, ಇದರಲ್ಲಿ ಬೇರೆ ಬೇರೆ ಸಂಖ್ಯೆಗಳಿದ್ರೂ ಮಾಡ್ಲಿಕ್ಕೆ ಬರ್ತದೆ. ಮತ್ತೆ ಎಂಥ ದೊಡ್ಡ ಸಂಖ್ಯೆ ಇದ್ರೂ ವರ್ಗ ಮಾಡ್ಬೋದು. ಜೊತೆಗೆ ಇದು ಕೇವಲ ವರ್ಗ ಮಾಡೋದು ಅಷ್ಟೇ ಅಲ್ಲ, ಇದರ ಹಿಂದೆ ಇದಕ್ಕೊಂದು ಮಹತ್ವ ಇದೆ. ಏನು ಮಹತ್ವ ಇದೆ ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಇದರಲ್ಲಿ ಏರಿಕೆ ಕ್ರಮ ಮತ್ತು ಇಳಿಕೆ ಕ್ರಮ. ಇದರಲ್ಲಿ ಏನಾಗ್ತದೆ ಗೊತ್ತು, ನಮ್ಮ ಬ್ರೈನಿಗೆ ಒಂದು ಆ್ಯಕ್ಟಿವಿಟಿ ಸಿಗುತ್ತೆ, ಅಂದರೆ ಏಕಾಗ್ರತೆ ಬೆಳೆಯುತ್ತೆ. ನಾನು ಕ್ರಮಬದ್ಧವಾಗಿ ಏರಿಕೆ ಕ್ರಮದಲ್ಲಿ ಹೋಗಬೇಕು, ಅದೇ ರೀತಿ ಕ್ರಮಬದ್ಧವಾಗಿ ಇಳಿಕೆ ಕ್ರಮದಲ್ಲಿ ಬರಬೇಕು. ಇದರ ತಾತ್ಪರ್ಯ ಅಂದರೆ ಮೈಂಡನ್ನು ಏಕಾಗ್ರತೆಗೊಳಿಸ್ತದೆ ಇದು ಟೆಕ್ನಿಕ್. ಪ್ರತಿ ಒಂದು ಟೆಕ್ನಿಕ್ಗೆ ಒಂದೊಂದು ಬ್ಯಾಕ್ಗ್ರೌಂಡ್ ಇರುತ್ತೆ, ಒಂದೊಂದು ಮಹತ್ವ ಇರುತ್ತೆ. ಆ ಎಲ್ಲವೂ ಸೇರಿಕೊಂಡು ನಮ್ಮ ಬ್ರೈನ್ ಸೂಪರ್ ಆ್ಯಕ್ಟಿವ್ ಆಗ್ತದೆ. ಮತ್ತು ಮೈಂಡ್ ಅಂದರೆ ಬ್ರೈನ್ ಸೂಪರ್ ಆ್ಯಕ್ಟಿವ್ ಆಗೋದ್ರಿಂದ ವೇದ ಗಣಿತದಿಂದ ಉಳಿದೆಲ್ಲ ವಿಷಯಗಳು ಈಸಿಯಾಗಿ ನಮಗೆ ಅರ್ಥ ಆಗ್ತವೆ ಮತ್ತು ಬಹಳ ದಿನವರೆಗೆ ನಮ್ಮ ಹತ್ರ ಉಳಿತವೆ. ಅದಕ್ಕೆ ಈ ವೇದ ಗಣಿತದ ಮಹತ್ವ ಬಹಳ ಇದೆ. ಇದು ಶಿಕ್ಷಣದ ಮೂಲ, ಜ್ಞಾನದ ಮೂಲ. ಓಕೆ, ಇವಳಿಗೊಂದು ಕ್ವಶನ್ ಕೊಡೋಣ ಈಗ. ಅಂದರೆ ಏರಿಕೆ ಕ್ರಮದಲ್ಲಿ ಹೋಗಬೇಕು, ಅದೇ ಪ್ರಮಾಣದಲ್ಲಿ ಇಳಿಕೆ ಕ್ರಮದಲ್ಲಿ ಬರಬೇಕು, ಹೌದಲ್ಲ? ಎಸ್. ಒಂದು ಕ್ವಶನ್ ಇದೆ, 1 1 1 1 ಹೀಗೆ 13 ಒಂದುಗಳಿವೆ. ಒಟ್ಟಿಗೆ ಎಷ್ಟಿವೆ? 13. ಆ 13 ಒಂದುಗಳಿರುವ ಸಂಖ್ಯೆಯ ವರ್ಗ ಮಾಡಬೇಕು. ಅಂದರೆ ನೀನು 13ವರೆಗೆ ಏರಿಕೆ ಕ್ರಮದಲ್ಲಿ ಹೋಗಬೇಕು, 12ರಿಂದ 1ರವರೆಗೆ ಇಳಿಕೆ ಕ್ರಮದಲ್ಲಿ ಬರಬೇಕು. ಇಸ್ ಇಟ್ ಕ್ಲಿಯರ್? ಎಲ್ಲರಿಗೆ ಅರ್ಥ ಆಗಿದೆಯಾ? ಸ್ಟೇಟ್ ಕೂತ್ಕೊಳ್ರಿ, ಸರಿಯಾಗಿ ಕೂಡ್ರಿ. ಎಸ್, ಕಮಾನ್ ಕಮಾನ್ ಅಮ್ಮ. 1 1 1 13 ಒಂದುಗಳಿವೆ, ಆ ಸಂಖ್ಯೆ ವರ್ಗ ಮಾಡಬೇಕು. ಓಕೆ ಓಕೆ, ಸ್ಟಾರ್ಟ್. ಫಸ್ಟ್ 1ಅನ್ನು 13 ತನ ಏರಿಕೆ ಕ್ರಮದಲ್ಲಿ ಬರೀಬೇಕು. 1 2 3 4 5 6 7 8 9 10 11 12 13. ಅಲ್ಲಿಂದ 12ರಿಂದ ಇಳಿಕೆ ಕ್ರಮದಲ್ಲಿ ಬರಬೇಕು. 12 11 10 9 8 7 6 5 4 3 1. ಇದರ ಟೋಟಲ್ ಆನ್ಸರ್ 1 2 3 4 5 6 7 8 9 10 11 12 13 12 11 10 9 8 7 6 5 4 3 2 1. ವಾವ್, ಸೂಪರ್. My name is Spandana Vijay Kumar Desai. My studying in 5th class. My school name is Netaji Subhash Chandra Bose Higher Primary Kannada Medium School, Lokapur. My district Bagalkote. My school principal name is Raman Gowda Patil sir. Yes, thank you. ಅಂದ್ರೆ ಮೊದಲು ನನಗೆ ಟೆಕ್ನಿಕ್ ಅದು ಗೊತ್ತಿರ್ಕಿಲ್ರಿ. ಸಣ್ಣ ಸಂಖ್ಯೆಯಿಂದ ಅಂದ್ರೆ 25 ಮಟ್ಟ ಅಷ್ಟೇ ಬರ್ತಿದ್ವಿ ವರ್ಗರಿ. ಈಗ ನೀವು ಹೇಳ್ಕೊಡೋಣ ಫುಲ್ ಈಸಿ ಐತ್ರಿ ನನಗೆ. ಈಸಿ ಆಗ್ತದೆ ಅಲ್ಲ? ಇದು ಹೆಂಗಿದೆ, ಶಾಲೆಯ ಒಂದು ಸಿಲೆಬಸ್ ಇರುತ್ತೆ, ಅದನ್ನು ನಿಮ್ಮ ಟೀಚರ್ಸ್ ಮಾಡ್ತಾ ಇರ್ತಾರೆ. ಇದೆಲ್ಲ ಎಡಿಷನಲ್ ಎಕ್ಸ್ಟ್ರಾ ಮಾಡಬೇಕಾಗ್ತದೆ. ನಾನು ಹೇಳೋದು ಥಿಂಗ್ಸ್ ಏನು, ಇವೆಲ್ಲ ವೇದ ಗಣಿತದಿಂದ ನಮ್ಮ ಗಣಿತಕ್ಕೆ ಈಸಿ ಹೆಂಗಾಗ್ತವೆ ಅದು. ಆದರೆ ಇನ್ನೂ ಸಿಲೆಬಸ್ಗೆ ಇದು ಬಂದಿಲ್ಲ. ಸಿಲೆಬಸ್ಸನ್ನೇ ನಾವು ಶಾಲೆಯಲ್ಲಿ ಕಲಿಬೇಕು. ಆದರೆ ನಾನು ಹೇಳಿಕೊಡೋದು ಸಿಲೆಬಸ್ಸಿಗೆ ಸಪೋರ್ಟ್ ಆಗಲಿಕ್ಕೆ. ಇನ್ನು ಒಂದಿಲ್ಲ ಒಂದು ದಿನ ಈ ವೇದ ಗಣಿತ ಬರಬೇಕಂತ ಹೇಳಿ ನಾನು ನಮ್ಮ ಎಲ್ಲ ರಾಜ್ಯ ಸರ್ಕಾರಗಳಿರ್ಬೋದು, ಅಥವಾ ಬೇರೆ ಬೇರೆ ರಾಜ್ಯಗಳ ಸರ್ಕಾರಗಳಿರ್ಬೋದು, ಅಥವಾ ನಮ್ಮ ದೇಶದ ಸರ್ಕಾರ ಇರ್ಬೋದು, ಅವರಿಗೆ ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ವೇದ ಗಣಿತನ್ನು ಒಂದು ಸರಿ ಕ್ರಮದಲ್ಲಿ 1ನೇ ಕ್ಲಾಸ್ದಿಂದ ಕಾಲೇಜ್ವರೆಗೆ ಎಲ್ಲ ಲೆಕ್ಕದಲ್ಲಿ, ಇವನ್ ಇಂಜಿನಿಯರಿಂಗ್ದಲ್ಲಿ ಎಲ್ಲ ಕಡೆಗೆ ನಾವು ಒಂದು ಪ್ರಮಾಣದಲ್ಲಿ ಅದನ್ನು ಮಾಡ್ಕೊಂತಂದರೆ ನಿಜಕ್ಕೂ ಇದು ಇಡೀ ನಮ್ಮ ಸ್ಟೂಡೆಂಟ್ಸ್ಗೆ ಭಾಳ ಸರಳವಾಗಿ ಗಣಿತ ತಿಳ್ಕೊಲಿಕ್ಕೆ ಸಹಾಯ ಆಗುತ್ತೆ. ಜೊತೆಗೆ ಶಿಕ್ಷಕರಿಗೆಲ್ಲ, ನಮ್ಮ ಟೀಚರ್ಸ್ಗೆಲ್ಲ ಈಸಿ ಆಗ್ತದೆ. ಜೊತೆಗೆ ಅಷ್ಟು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮ್ಗೆ ವೇದಿಕ್ ಮ್ಯಾಥ್ಸೇ ಬೇಕಾಗ್ತದೆ.
ಯಾವೆಲ್ಲ ಕಾಂಪಿಟೇಟಿವ್ ಎಕ್ಸಾಮು, ಸ್ಕಾಲರ್ಶಿಪ್ ಎಕ್ಸಾಮ್ಸ, ಅದಕ್ಕೆ ಈ ವೇದ ಗಣಿತ ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ಬರಬೇಕಂತ ನನ್ನ ಆಸೆ ಅದ. ನಮ್ಮ ಸರ್ ಅವರಿಗೆ ನಾನು ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ, ಅವರ ಸಂಬಂಧಪಟ್ಟ ಎಲ್ಲ ವ್ಯಕ್ತಿಗಳಿಗೆ ಅವರು ಹೇಳಿಕೊಡ್ಲಿ. ಮತ್ತು ನಿನ್ನ ವಿಡಿಯೋ ನಮ್ಮ ಕರ್ನಾಟಕ, ನಮ್ಮ ದೇಶ, ಜಗತ್ತು ನೋಡೋದ್ರಿಂದ ಅವ್ರಿಗೆ ಗೊತ್ತಾಗ್ತದ ಚಿಕ್ಕ ಚಿಕ್ಕ ಮಕ್ಕಳಿಗೆ ಯಾವ ಥರ ಉತ್ತರಗಳನ್ನು ಕೊಡ್ಲಿಕ್ಕಾಗ್ತದ, ಗಣಿತದ ಬಹಳ ಕಠಿಣವಾದ ವಿಷಯಗಳನ್ನು ಈಸಿ ಮಾಡ್ಕೊಳ್ಲಿಕ್ಕೆ ಹೇಗಾಗ್ತದ ಅನ್ನೋದು ನಿಮ್ಮ 1ನೇ ಕ್ಲಾಸದ ಆ ಸ್ಟೂಡೆಂಟ ನೀನು ಹೇಳಿದ್ದು ಮತ್ತು ಎಲ್ಲ ಸ್ಟೂಡೆಂಟ್ಸ್ ಆನ್ಸರ್ ಮಾಡೋದು ಇದು ಒಂದು ದಾರಿದೀಪ ಆಗ್ತದ ಅಂಥೇಳಿ ನನ್ನ ಅನಿಸಿಕೆ ಅನ್ನಿಸ್ತದ. ಅಡ್ಡೆ ಇಲ್ಲ. ಈಗ ಕೊನೆಗೆ ಇನ್ನೊಂದು ಹ್ಯಾಂಡ್ ರೈಟಿಂಗ್ ಟೆಕ್ನಿಕ್ ಕೊಡೋಣ, ಆಮೇಲೆ ಪ್ರೋಗ್ರಾಮ್ ಕ್ಲೋಸ್ ಮಾಡೋಣ. ಓಕೆ, ಕೂತ್ಕೊಳ್ಳಿ. ಥ್ಯಾಂಕ್ ಯು ಸರ್.